ಐಪಿಎಲ್ನಲ್ಲಿ ಕೇವಲ 2 ಪಂದ್ಯವನ್ನು ಆಡಿ ರಾತ್ರೋರಾತ್ರಿ ಸ್ಟಾರ್ ಆದ ಸೂರ್ಯನ ಕಿರಿಯ ತಮ್ಮ 157ರ ವೇಗದಲ್ಲಿ ಬೌಲಿಂಗ್ ಮಾಡುವ ಮೂಲಕ ಮುರಿಯುತ್ತಾನೆ ವಿಕೆಟ್. ಈತ ಬೌಲಿಂಗ್ ಮಾಡಲು ಬಂದರೆ ನಡುಗುತ್ತೆ ಬ್ಯಾಟ್ಸ್ಮನ್ಗಳ ಕಾಲು. ಸೂರ್ಯ ಕೂಡ ಮಾಡಿದರು ದೊಡ್ಡ ಘೋಷಣೆ, ಇಡೀ ಜಗತ್ತನ್ನೇ ಆಳುತ್ತಾನೆ ನನ್ನ ತಮ್ಮ ಎಂದು ಹೇಳಿ. ಒಂದು ಸಮಯದಲ್ಲಿ ಊಟಕ್ಕೂ ದುಡ್ಡಿರಲಿಲ್ಲ, ಆದರೆ ಈಗ ಕೋಟಿ ಕೋಟಿ ಕೊಡಲು ಸಿದ್ಧವಾಗಿದೆ ಐಪಿಎಲ್ನ ತಂಡಗಳು. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಐಪಿಎಲ್ 2024ರ 15ನೇ ರೋಚಕವಾದ ಪಂದ್ಯವನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಹಾಗೂ ಲಕ್ನೋ ನಡುವೆ ಆಡಲಾಯಿತು. ಹಾಗೂ ಎರಡೂ ತಂಡಗಳ ನಡುವೆ ನಡೆದ ಈ ಪಂದ್ಯವನ್ನು ಲಕ್ನೋ ತಂಡ 28 ರನ್ಗಳಿಂದ ಗೆದ್ದುಕೊಂಡಿತು. ಆದರೆ ಈ ಪಂದ್ಯದಲ್ಲಿ ಲಕ್ನೋ ತಂಡದ ಒಬ್ಬ ಆಟಗಾರ ಮಾತ್ರ ಎಲ್ಲರ ಗಮನವನ್ನು ಸೆಳೆದ. ಈ ಆಟಗಾರ ರೀಸೆಂಟ್ ಆಗಿ ಅಷ್ಟೇ ಐಪಿಎಲ್ 2024ರ ಅತಿ ವೇಗದ ಬೌಲ್ ಅನ್ನು ಹಾಕಿದ್ದ. ಆದರೆ ಆರ್ಸಿಬಿ ವಿರುದ್ಧ ನಡೆದ ಪಂದ್ಯದಲ್ಲಿ ಈತ ಇನ್ನಷ್ಟು ಅತಿ ವೇಗವಾದ ಬೌಲ್ ಅನ್ನು ಹಾಕುವ ಮೂಲಕ ತನ್ನದೇ ಆದ ರೆಕಾರ್ಡ್ ಅನ್ನು ಮುರಿದು ಆರ್ಸಿಬಿ ತಂಡದ ಬ್ಯಾಟ್ಸ್ಮನ್ ಗಳನ್ನು ಶಾಕ್ ಮಾಡಿದರು. ಹೌದು ಸ್ನೇಹಿತರೆ, ಆರ್ಸಿಬಿ ವಿರುದ್ಧ ಬಿರುಗಾಳಿಯ ಬೌಲಿಂಗ್ ಮಾಡಿದ ಮಯಾಂಕ್ ಯಾದವ್ ಅವರು 4 ಓವರ್ಗಳಲ್ಲಿ 3.50ರ ಎಕಾನಮಿಯೊಂದಿಗೆ ಕೇವಲ 14 ರನ್ ನೀಡಿ 3 ವಿಕೆಟ್ ಅನ್ನು ಕಬಳಿಸಿದರು. ಮತ್ತು ಅಷ್ಟೇ ಅಲ್ಲದೆ ಮಯಾಂಕ್ ಯಾದವ್ ಅವರು ಆರ್ಸಿಬಿ ವಿರುದ್ಧ 156.7ರ ವೇಗದ ಬೌಲ್ ಅನ್ನು ಹಾಕಿದರು. ಇದು ಐಪಿಎಲ್ 2024ರ ಇದುವರೆಗಿನ ಅತಿ ವೇಗದ ಬಾಲ್ ಆಗಿತ್ತು. ಹಾಗೂ ಅಷ್ಟೇ ಅಲ್ಲದೆ ಸತತವಾಗಿ 2 ಪಂದ್ಯದಲ್ಲಿ ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದ ಮಯಾಂಕ್ ಯಾದವ್ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಕೂಡ ಪಡೆದರು. ಮತ್ತು ಆರ್ಸಿಬಿ ವಿರುದ್ಧ ನಡೆದ ಪಂದ್ಯ ಮುಕ್ತಾಯಗೊಂಡ ನಂತರ ಮಯಾಂಕ್ ಯಾದವ್ಗೆ ಹೊಗಳಿ ಮಾತನಾಡಿದ ಸೂರ್ಯಕುಮಾರ್ ಯಾದವ್ ಅವರು, ಮಯಾಂಕ್ ಯಾದವ್ ನನ್ನ ತಮ್ಮನ ಹಾಗೆ. ಹಾಗೂ ಕಳೆದ 2 ಪಂದ್ಯದಲ್ಲಿ ಮಯಾಂಕ್ ಯಾದವ್ ಅವರು ಬಹಳ ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದ್ದಾರೆ ಮತ್ತು ಹಲವು ದಾಖಲೆಗಳನ್ನು ಕೂಡ ನಿರ್ಮಿಸಿದ್ದಾರೆ. ಇಂತಹ ಅದ್ಭುತವಾದ ಬೌಲರ್ ನ ಟೀಮ್ ಇಂಡಿಯಾಗೆ ಅವಶ್ಯಕತೆ ಇದೆ. ಆದ್ದರಿಂದ ನನ್ನ ಪ್ರಕಾರ ಇಂತಹ ಉತ್ತಮವಾದ ಆಟಗಾರರಿಗೆ ಟೀಮ್ ಇಂಡಿಯಾದಲ್ಲಿ ಡೆಬ್ಯೂ ಮಾಡಲು ಅವಕಾಶ ಕೊಡಬೇಕು ಎಂದು ಹೇಳಿದರು. ಸ್ನೇಹಿತರೆ, ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ ಹಾಗೆ ಮಯಾಂಕ್ ಯಾದವ್ಗೆ ಮುಂದಿನ ಬರುವ ದಿನಗಳಲ್ಲಿ ಟೀಮ್ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.